ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಕಳುಹಿಸಬೇಕೆಂದು ಇಚ್ಛಿಸಿದ್ದೇನೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ನಿಮ್ಮ ಮಾತಿಗೆ ಪ್ರತಿ ಹೇಳಲು ಸಾಧ್ಯವೇ? ನೀವು ಹೇಳಿದಂತೆಯೇ ಆಗಲಿ. ಮಾತಾಪಿತೃಗಳ ಪಾದಕ್ಕೆ ನಮಸ್ಕರಿಸುವೆನು. ಕುಮಾರ, ನಿನಗೆ ಮಂಗಳವಾಗಲಿ. ಬಾ, ಕುಳಿತುಕೋ. ತಂದೆಯೇ, ನನ್ನನ್ನು ಕರೆಸಿದ ಕಾರಣವೇನು? ಕುಮಾರ, ನಿನ್ನನ್ನು ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಕಳುಹಿಸಬೇಕೆಂದು ಮಾತಾಪಿತೃಗಳಾದ ನಾವು ಇಚ್ಛಿಸಿದ್ದೇವೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಆಗಲಿ ತಂದೆ. ಹಾಗೆಯೇ ಆಗಲಿ. ಯಾರಲ್ಲಿ? ಗುರುಪುತ್ರರಿಗೆ ಆಹ್ವಾನ ಕಳಿಸಿದ್ದೆವು. ಅವರನ್ನು ಗೌರವಾದರಗಳಿಂದ ಒಳಗೆ ಬರಮಾಡಿ. ಶೋಣಿತಾಪುರದ ಚಕ್ರವರ್ತಿ ಕಶ್ಯಪ ಸಾರ್ವಭೌಮರಿಗೆ ಜಯವಾಗಲಿ. ಪೂಜ್ಯರೇ, ಬಹಳ ಸಂತೋಷ. ಪ್ರಭು, ನಮ್ಮನ್ನು ಬರಹೇಳಿದ ವಿಚಾರವೇನು? ಪೂಜ್ಯರೇ, ನಮ್ಮ ಪುತ್ರನಾದ ಪ್ರಹ್ಲಾದನನ್ನು ಸರ್ವ ವಿದ್ಯಾ ಪಾರಂಗತನನ್ನಾಗಿ ಮಾಡಲು ತಮ್ಮ ಗುರುಕುಲಕ್ಕೆ ಕಳುಹಿಸಬೇಕೆಂದು ನಾವು ಇಚ್ಛಿಸಿದ್ದೇವೆ. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಆಗಬಹುದು, ಆಗಬಹುದು. ಮಗು ಪ್ರಹ್ಲಾದ, ಬಾರಪ್ಪ, ವಿದ್ಯಾಮಂದಿರಕ್ಕೆ ಹೋಗೋಣ. ಹೋಗಿ ಬಾ ಮಗನೇ. ಆಗಲಿ ಗುರುಗಳೇ. ಬಾ ಪ್ರಹ್ಲಾದ, ಬಾ. ಏನ್ ಅದೃಷ್ಟ ನಮ್ದು ಸಹೋದರ. ನಮ್ಮ ವಿದ್ಯೆನೆಲ್ಲ ಇವನಿಗೆ ಧಾರೆ ಎರೆದು ಬಿಟ್ರೆ ಯಶಸ್ಸು ಕೀರ್ತಿ ಸರಿಯಾಗಿ ಹೇಳ್ದೆ ನೋಡು. ನಡಿ ಬಾ. ಗುರುಗಳೇ, ಗುರುಗಳೇ, ಮಾತೃಶ್ರೀ, ಪ್ರಹ್ಲಾದ ಇನ್ನು ಚಿಕ್ಕವನು. ಹೌದೌದು. ಹಸಿವು ಬಾಯಾರಿಕೆಗಳ ಅರಿವಿಲ್ಲದವನು. ರಾಜ್ಕುಮಾರ್ ಅಲ್ವೇ? ತಂದೆ ತಾಯಿಯರನ್ನು ಬಿಟ್ಟು ಅಭ್ಯಾಸವಿಲ್ಲ. ಇನ್ನು ಚಿಕ್ಕ ವಯಸ್ಸು. ಹಾಗಾಗಿ ಆಗಾಗ ಇವನನ್ನು ಇಲ್ಲಿ ಕರೆತರಬೇಕಾಗಿ ವಿನಂತಿ. ಅಯ್ಯೋ ಅಯ್ಯೋ ಅಯ್ಯೋ, ತಾವು ನಮ್ಮನ್ನ ಅಷ್ಟೊಂದು ಕೇಳ್ಕೋಬೇಕೆ? ನಮ್ಗೇನ್ ಮಕ್ಳು ಮರಿಗಳಿಲ್ವೇ ತಾಯಿ? ತಾವು ನಿಶ್ಚಿಂತೆಯಾಗಿದೆ. ಪ್ರಹ್ಲಾದನ ಕ್ಷೇಮಾಭ್ಯುದಯ ನಮಗೆ ಸೇರಿದ್ದು. ನಾವಿನ್ನು ಹೊರಡೋಣವೇ? ನಾವಿನ್ನು ಬರೋಣ್ವೇ ತಾಯಿ? ಸಹೋದರ, ಅಣ್ಣ ಬಾ. ನಡಿ, ಮತ್ತೆ ಬರ್ತೀವಿ. ಖಯಾದು, ಏನದು? ಗುರುಪುತ್ರರೊಡನೆ ಬಹು ದೀರ್ಘವಾಗಿ ಮಾತನಾಡುತ್ತಿದ್ದೆ. ಏನಿಲ್ಲ ಸ್ವಾಮಿ. ಇರಲಿ, ಏನಾದರೂ ವಿಶೇಷವೇ? ಅದು ಪ್ರಹ್ಲಾದ ಇನ್ನು ಚಿಕ್ಕವನು, ಓಹೋ, ಹಸಿವು ಬಾಯಾರಿಕೆಗಳ ಅರಿವಿಲ್ಲದವನು, ಹೌದೇ? ತಂದೆ ತಾಯಿಯರನ್ನು ಬಿಟ್ಟು ಅಭ್ಯಾಸವಿರುವುದಿಲ್ಲವಲ್ಲ. ಅಬ್ಬಬ್ಬಬ್ಬ. ಹಾಗಾಗಿ ಆಗಾಗ ಕರೆದುಕೊಂಡು ಬರಬೇಕಾಗಿ ವಿನಂತಿಸುತ್ತಿದೆ ಅಷ್ಟೇ. ನೀನು ಹೇಳದಿದ್ದರೆ ಅವರಿಗೆ ತಿಳಿಯುತ್ತಲೇ ಇರಲಿಲ್ಲ. ಅದಿರಲಿ, ಹೇಳುವಾಗ ಅದೇನು ಭಿನ್ನಾಣ, ವೈರಾಗ್ಯ, ವೈಯಾರ. ಗುರುಗಳೇ ಗುರುಗಳೇ, ಪ್ರಹ್ಲಾದ್ ಕುಮಾರ ಇನ್ನು ಚಿಕ್ಕವನು, ಹಸಿವು ಬಾಯಾರಿಕೆಗಳ ಪರಿಚಯವಿಲ್ಲ. ಅವನನ್ನು ಆಗಾಗ ಕರ್ಕೊಂಡ್ಬರ್ತಾ ಇರಿ. ಹಾಗೆ ಹೀಗೆ ಹೋಗೆ. ನೀನೊಬ್ಬಳೇ ಮಕ್ಕಳನ್ನ ಹೆತ್ತಿರುವವಳು, ಅವರೇನು ಮಕ್ಕಳೆಲ್ಲ ಹೆತ್ತಿಲ್ಲ ನೋಡು. ಸ್ವಾಮಿ, ಪ್ರಹ್ಲಾದನನ್ನು ಬಿಟ್ಟಿರುವುದು ನನಗೆ ಬಹಳ ಕಷ್ಟಕರವಾದ ಕೆಲಸ. ಏಕೆ, ನಾನಿಲ್ಲವೇ? ಅದು ಹಾಗಲ್ಲ ಕಯ್ಯಾದು. ಪುತ್ರನ ವಿದ್ಯಾಭ್ಯಾಸದಲ್ಲಿ ನಮ್ಮ ಮಧ್ಯಪ್ರವೇಶವಾದರೆ ಅವನ ವಿದ್ಯಾಭ್ಯಾಸಕ್ಕೆ ತೊಡಕುಂಟಾಗುವುದು. ತಿಳಿಯಿತಲ್ಲವೇ? ನಡೆ. ಹೇಳು ಪ್ರಹ್ಲಾದ ಕುಮಾರ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ. ಹೇಳಪ್ಪ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಆಹಾಹಾ. ಹೇಳು ಪ್ರಹ್ಲಾದ ಕುಮಾರ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಯಾರು ಹೇಳಿಕೊಟ್ಟದ್ದು ಪ್ರಹ್ಲಾದ? ನಿಮ್ಮ ತಂದೆಯೇ? ನಿಮ್ಮ ತಾಯಿಯೇ? ಹಾಗೆ ಹೇಳು ಮತ್ತೆ. ಮಕ್ಕಳಿಗೆ ಯಾವಾಗ್ಲೂ ತಾಯಿಯೇ ಮೊದಲನೇ ಗುರು. ಪ್ರಹ್ಲಾದ, ಪ್ರಹ್ಲಾದ, ನಿನ್ನಂಥ ಶಿಷ್ಯನ ಪಡೆದ ನಾವೇ ಧನ್ಯರು ಅಲ್ವೇ ಸಹೋದರ? ನಿಸ್ಸಂದೇಹವಾಗಿ. ನೋಡಿದ್ರ ಪ್ರಹ್ಲಾದನ ಜಾಣತನ. ನಾವು ಜಾಣ್ರೆ ಗುರುಗಳೇ. ನೀವು ಜಾಣ್ರೆ.
ಎಲ್ಲಿ ಪ್ರಹ್ಲಾದ ಹೇಳಿದಾನೆ, ಹೇಳು ನೋಡೋಣ ನೀನು. ನಾವು ಹೇಳ್ತೀವಿ ನೋಡಿ, ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭ. ಸಾಕು 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 ಸಾಕು. ಕರ್ಕಶವಾಗಿದೆ, ಕನ್ನಡ ಕಠೋರವಾಗಿದೆ, ಗಾರ್ಧಬಗಳ ನೀಚ. ನಿಮ್ಮಂಥ 1000 ಶಿಷ್ಯಂದ್ರಕ್ಕಿಂತಲೂ ಪ್ರಹ್ಲಾದನಂಥ ಒಬ್ಬ ಶಿಷ್ಯ ಇದ್ರೆ ಸಾಕು ಹೇಳೋದಕ್ಕೆ, ಅಲ್ವೇ ಸಹೋದರ? ಹೌದೌದು, ಚಿನ್ನ ರನ್ನ. ಪ್ರಹ್ಲಾದ ಕುಮಾರ, ನಿಮ್ಮ ತಂದೆಯವರು ಬರೇ ಹೇಳಿದ್ದಾರೆ, ಬಾ ಅರಮನೆಗೆ ಹೋಗೋಣ. ಆಗಲಿ ಗುರುಗಳೇ. ಅವರಪ್ಪ ಯಾವುದು ಸ್ವಾಮಿ, ಏನದು ಬಹಳ ಆಳವಾದ ಚಿಂತೆ? ಏನಿಲ್ಲ ಸ್ವಾಮಿ, ಮಗನ ಚಿಂತೆಯೇ? ನೀವು ಯಾವಾಗಲೂ ಹೀಗೆ ನಗುನಗುತ್ತಾ ಇರಬೇಕೆಂಬುದೇ ನನ್ನ ಆಸೆ. ಓಹೋ, ಅಂದರೆ ನಾವು ಇದುವರೆವಿಗೂ ಅಳುತ್ತಾ ಇದ್ದೇವೇನು? ನಾನು ಹಾಗೆ ಹೇಳಲಿಲ್ಲ ಸ್ವಾಮಿ. ಇನ್ನು ಹೇಗೆ? ಯಾವಾಗಲೂ ನೀವು ಯುದ್ಧ ಹೋರಾಟಗಳಲ್ಲೇ ಕಾಲ ಕಳೆದಿರಿ. ಓಹೋ. ಇನ್ನಾದರೂ ತಮ್ಮ ಬಳಿಯೇ ಇರಬೇಕು ಅಷ್ಟೇ ಅಲ್ಲವೇ? ಅಷ್ಟೇ ಅಲ್ಲವೇ? ಮತ್ತೊಂದು ಆಸೆ ಇದೆ. ಒಂದೇ ಆಸೆಯೇ? ಬೇರಾವ ಆಸೆಗಳಿಲ್ಲವೇ? ಸ್ವಾಮಿ, ಒಮ್ಮೆ ಪ್ರಹ್ಲಾದನನ್ನು ನೋಡಬೇಕೆಂಬ ಆಸೆ. ಇದಕ್ಕಾಗಿಯೋ ಮಹಾರಾಣಿಯವರದು ಇಷ್ಟೊಂದು ಪೀಠಿಕೆ? ಆ ಭಯಕ್ಕೆ ನಮಗೂ ಇದೆ, ಹೇಳಿ ಕಳುಹಿಸಿದ್ದೇವೆ. ಹೌದೇ? ಬರುತ್ತಾರೆ, ಕುಳಿತುಕೋ. ಪ್ರಹ್ಲಾದ, ಬಂದೆಯಾ ಮಗನೇ? ಇಷ್ಟೊಂದು ಸೊರಗಿ ಹೋಗಿರುವೆಯಲ್ಲ ಕಂದ. ಆಶ್ರಮದಲ್ಲಿ ಊಟ ನಿದ್ರೆ ಮಾಡುತ್ತಿಲ್ಲವೇ? ಕಯಾದು, ಕುಮಾರನನ್ನು ಗುರುಕುಲಕ್ಕೆ ಕಳುಹಿಸಿರುವುದು ಕೇವಲ ಊಟ ನಿದ್ರೆಗಳಿಗಲ್ಲ, ವಿದ್ಯಾಭ್ಯಾಸಕ್ಕಾಗಿ. ವಿದ್ಯಾಭ್ಯಾಸ ಕಲಿಯಬೇಕಾದರೆ ಊಟ ನಿದ್ರೆ ಬಿಡಬೇಕೇ? ಸುಖ ಹೆಚ್ಚಾದರೆ ವಿದ್ಯೆ ತಲೆಗೆ ಹತ್ತುವುದಿಲ್ಲವಂತೆ, ಅಲ್ಲವೇ ಪೂಜ್ಯರೇ? ಹೌದೌದು ಹೌದೌದು, ಅಮೃತವಾಣಿ. ಕುಮಾರ, ಬಾ ಕುಳಿತುಕೋ. ಪೂಜ್ಯರೇ, ಹೇಗೆ ನಿಮ್ಮ ಶಿಷ್ಯ? ವಿನಯ ವಿಧೇಯತೆಗಳಿಂದ ನಡೆದುಕೊಳ್ಳುವನೇ? ಅಯ್ಯೋ, ಅದೇನು ವಿನಯತೆ, ಅದೇನು ವಿಧೇಯತೆ, ತಮ್ಮ ಪುತ್ರ ರತ್ನನಲ್ಲವೇ? ಅದೇನು ಜಾಣತನ, ಅದೇನು ಕಥೆ. ಬುದ್ಧಿ ಪಾದರಸ, ಬೆರಳು ತೋರ್ಸಿದ್ರೆ ಹಸ್ತಾನೆ ನಿಂತಾನೆ. ಇಂಥ ಶಿಷ್ಯ ಕೋಟಿಗೊಬ್ಬ. ಅಂತೂ ಇಂತೂ ನಮ್ಮ ಜನ್ಮ ಸಾರ್ಥಕವಾಯ್ತು. ಸಹೋದರ. ಪ್ರಹ್ಲಾದ ಕುಮಾರ, ಗುರುಗಳು ಏನು ಹೇಳಿಕೊಟ್ಟರು ಹೇಳುವೆಯಾ? ಓ, ಹೇಳಪ್ಪ, ಧೈರ್ಯವಾಗಿ ಹೇಳು. ಕೇಳುವೆ ತಾತ ಸುನೀತ ಕೆಳೆನ್ನ ಮಾತ. ಕೇಳುವೆ ತಾತ ಸುನೀತ ಕೆಳೆನ್ನ ಮಾತ. ಆಲಿಸಿ ಕೇಳೆನ್ನ, ಆಲಿಸಿ ಕೇಳೆನ್ನ. ಜಾಲವ ಮಾಡದೆ ಮುನ್ನ, ಜಾಲವ ಮಾಡದೆ ಮುನ್ನ. ಸಕಲ ಲೋಕೋದ್ಧಾರನು, ಓ ಸಕಲ ಲೋಕೋದ್ಧಾರನು. ಅಖಿಲ ಸೌಖ್ಯ ವಿವರಮಾಕಾಂತನು. ಹೇಳು ಮತ್ತೊಮ್ಮೆ. ಯಾವುದನ್ನ ಹೇಳಲಿ ತಂದೆ? ಅದೇ ಸಕಲ ಲೋಕೋದ್ಧಾರನು. ಸಕಲ ಲೋಕೋದ್ಧಾರನು, ಓ ಸಕಲ ಲೋಕೋದ್ಧಾರನು. ಅಖಿಲ ಸೌಖ್ಯ ವಿವರಮಾಕಾಂತನು. ಹೇಳು ಸುಮ್ಮನೆ. ಮತ್ತೊಮ್ಮೆ ಹೇಳು. ಅದನ್ನೇ ಹೇಳಲೇ? ಹೌದು. ಸಕಲ ಲೋಕೋದ್ಧಾರನು, ಓ ಸಕಲ ಲೋಕೋದ್ಧಾರನು. ಅಖಿಲ ಸೌಖ್ಯ ವಿವರಮಾಕಾಂತನು. ಹಾಗು ಬಾಯಿ ಮುಚ್ಚು. ಇದೇನು ನೀವು ಅವನಿಗೆ ಹೇಳಿಕೊಟ್ಟಿದ್ದು? ಕ್ಷಮಿಸಿ ಮಹಾಪ್ರಭು, ಕ್ಷಮಿಸಿ. ನಾವಿದನ್ನೆಲ್ಲ ಹೇಳ್ಕೊಟ್ಟಿದ್ದು. ನಮ್ ಕಾಲ ಮೇಲೆ ನಾವೇಕೆಲ್ಲ ಕೊಟ್ಟಿವೆ. ನಾವು ಆ ಕಾಂತನ್ ಹೇಳಿದ್ವು. ಈಗ ಅಂತೇನು ಅಂತ ಹೇಳ್ತಿದ್ದಾನೆ. ಮತ್ತೊಮ್ಮೆ ಅವನ ಬಾಯಿಂದ ಇದು ಪುನರಾವರ್ತಿತವಾದರೆ ಏನಾಗುವುದು ಗೊತ್ತೇ? ಶಿರಚ್ಛೇದನ. ಶಿಷ್ಯನು ಮಾಡಿದ ತಪ್ಪಿಗೆ ಗುರುವು ಆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಕರೆದುಕೊಂಡು ಹೋಗಿ ಇವನನ್ನು. ಶತಮಾನಂ ಭವತಿ ಶತಾಯುಃ ಪುರುಷಶ್ಚತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಬಾ ಪ್ರಹ್ಲಾದ ಕುಮಾರ, ಬಾ ಪ್ರಹ್ಲಾದ ಕುಮಾರ.
ವಿಗ್ರಹ 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 ವಿಗ್ರಹ. ಅಪ್ಪ ಪ್ರಹ್ಲಾದ ಕುಮಾರ, ಈಗ ನಮ್ಮ ತಲೆಗಳು ನಿನ್ನ ಕೈಲಿದೆ ಅಪ್ಪ. ನಾವು ಹೇಳ್ಕೊಟ್ಟಂಗೆ ಹೇಳಿದ್ರೆ ನಮ್ಮ ತಲೆಗಳು ನಮ್ಮ ಶರೀರದಲ್ಲೇ ಉಳ್ಕೊಳುತ್ತಪ್ಪ. ಆಗಲಿ ಗುರುಗಳೇ. ಈಗ ಲೋಕಕ್ಕೆಲ್ಲ ತಂದೆ, ನಮ್ಮನ್ನೆಲ್ಲ ಕಾಪಾಡೋಣ ಆ ನಿಮ್ಮ ತಂದೆ ಲೋಕೇಶ್ವರ. ಅವನಿಗೆ ನಾವು ಭಕ್ತಿಯಿಂದ ಸುಪ್ರಭಾತ ಮಾಡ್ಬೇಕು. ಮಾಡ್ತೀಯ ಮಗು? ಆಗಲಿ ಗುರುಗಳೇ. ಹೇಳ್ತಾನೆ ಹೇಳ್ತಾನೆ, ಹೇಳಪ್ಪ. ಮೂಡಣದಿ ಹೊಂಬೆಳಕು ಮೂಡುತ್ತಿದೆ ನೋಡು. ಮೂಡಣದಿ ಹೊಂಬೆಳಕು ಮೂಡುತ್ತಿದೆ ನೋಡು. ಆಹಾ, ಎಷ್ಟು ಶುದ್ಧವಾಗಿ ಬರ್ತಾ ಇದೆ ನಾಲ್ಗೆಯಲ್ಲಿ. ಆಹಾ, ಹಕ್ಕಿಗಳು ಗಾನವನ್ನು ಮಾಡುತ್ತಿದೆ ಕೇಳು. ಹಕ್ಕಿಗಳು ಗಾನವನ್ನು ಮಾಡುತ್ತಿದೆ ಕೇಳು. ಆಹಾ, ಆ, ಹಕ್ಕಿ ನುಡಿದಾಗೆ ನುಡಿತೀಯಲ್ಲಪ್ಪ. ಹಕ್ಕಿ ಅಲ್ಲ ಸಹೋದರ, ಕೋಗಿಲೆ ಕೋಗಿಲೆ. ನೀನ್ ಹೇಳಪ್ಪ, ಭಾಸ್ಕರನು ದರ್ಶನವ ಬಯಸಿ ಬರುತ್ತಿರಲು. ಭಾಸ್ಕರನು ದರ್ಶನವ ಬಯಸಿ ಬರುತ್ತಿರಲು. ಆಹಾ, ಉಷೆಯುವ ಆರತಿಯನ್ನು ಹಿಡಿದು ನಿಂತಿಹಳು. ಉಷೆಯುವ ಆರತಿಯನ್ನು ಹಿಡಿದು ನಿಂತಿಹಳು. ಆಹಾ, ಇವೆ ಪ್ರಾರಬ್ಧಗಳು, ಅಪಭ್ರಂಶ ಚಿಕಾಮಣಿಗಳು. ಲೋಕಗಳ ಹೆದರಿಸುವ ಕೆಂಗಣ್ಣಿನವನೇ. ಲೋಕಗಳ ಪಾಲಿಸುವ ಕರುಣಾ ಸಾಗರನೇ. ಲೋಕಗಳ ಪಾಲಿಸುವ ಕರುಣಾಸಾಗರ. ಆಹಾಹಾ, ಪದಪ್ರಯೋಗ ಎಷ್ಟು ಶುದ್ಧವಾಗಿದೆ. ಏನು ಕಲ್ಪನೆಯಪ್ಪ ನಿಂದು? ಅಪ್ಪ ಪ್ರಹ್ಲಾದ ಕುಮಾರ, ನೀನಿರ್ಬೇಕಾದ ಸ್ಥಳ ಇದಲ್ಲ. ಬಾ ಬಾ, ನೀನಿರ್ಬೇಕಾದ ಸ್ಥಳ ಇದಪ್ಪ. ಬೇಡ ಗುರುಗಳೇ ಬೇಡ. ಹಾಗನ್ಬಾರ್ದಪ್ಪ, ನೀನ್ ಇಲ್ಲಿ ಕೂತ್ಕೊಳ್ಳೇಬೇಕು. ನೀನ್ ಅಲ್ಲಿ, ನಾವಿಲ್ಲಿ. ಕೂತ್ಕ ಸಹೋದರ. ನಡಿಯಣ್ಣ. ಅಣ್ಣ, ಹುಲಿ ಹೊಟ್ಟೆಲಿ ಹುಲಿನೇ ಹುಟ್ಟೋದು. ಇನ್ನೇನ್ ಇಲ್ಲಿ ಹುಟ್ಟುತ್ತೀಯ ಸಹೋದರ? ನೀನ್ ಹೇಳಪ್ಪ. ಸುರರೆಂಬ ಕಾನನಕ್ಕೆ ಪ್ರಳಯೋಗ್ನಿಯಾದವನೇ. ಸುರನರರ ದಾನವರ ಪ್ರೇಮದಿ ಸಲಹುವನೇ. ಆಹಾ, ಪ್ರೇಮ ಸಲಹು. ಓಹೋ ಅಣ್ಣ, ನಾವ್ ಇವ್ನ್ ಹೇಳ್ಕೊಡ್ಬೇಕಾದ ಏನಿದೆ? ಏನು ಇಲ್ಲ ಸಹೋದರ, ಇನ್ನೇನಿದ್ರು ತಿಳ್ಕೋಬೇಕಾದಿದೆ. ಅಷ್ಟೇ. ಹೇಳು. ಸುಪ್ರಭಾತವು ನಿನಗೆ ಓ ಹಿರಣ್ಯ. ಸುಪ್ರಭಾತವು ನಿನಗೆ ಓ ನಾರಾಯಣ. ನಮ್ ಹೆಣ ಇಳಿಯ ಕೆಳಗೆ, ಇಳಿಯ, ನಿಂತ್ಕೊಳ್ಳಿ. ನೋಡು ನೋಡು ಪ್ರಹ್ಲಾದ, ಹೀಗೆಲ್ಲ ಮಾತಾಡ್ತಾ ನಮ್ ಕೋಪ ಬರ್ಸ್ಬೇಡ. ಹೌದು, ಹೇಳ್ಕೊಟ್ಟಷ್ಟು ಮಾತ್ರ ಹೇಳ್ಬೇಕು. ಸುಮ್ನೆ ಹುಡುಗಾಟ ಆಡಿ ನಮ್ಮನ್ನ ರೇಗಿಸ್ಬೇಡ. ಹೇಳು. ಋಷಿಗಳನ್ನು ನಡಿಗಿಸಿದ ಭೀತಿ ತಂದವನೇ, ಹೇಳು. ಋಷಿಗಳ ಹೃದಯದಲ್ಲಿ ನಲಿದಾಡುವವನೇ. ಅಲ್ಲ ಅಣ್ಣ, ನಮ್ ಹಿರಣ್ಯಕಶ್ಯಪು ಋಷಿಗಳ ಹೃದಯನ ಕಿತ್ತು ನಾಯಿ ನರಿಗಳಿಗೆ ಹಾಕಿದ್ ನಮಗ್ ಗೊತ್ತು. ಅವ್ರ ಹೃದಯದಲ್ಲಿ ಮನೆ ಬಾಬ್ ಮಾಡ್ಕೊಂಡ. ಯಾವಾಗ್ಲಾರು ಮಾಡ್ಕೋಬಹುದು. ನೀನ್ ಮುಂದುವರ್ಸು. ಧ್ಯಾನಿಸಲು ಕಾಪಾಡುವ ದಾನವ ಶ್ರೇಷ್ಠನೇ. ಭಕ್ತರನ್ನು ಕಾಪಾಡುವ ತಂದೆ ಶ್ರೀಧರನೇ. ಅಯ್ಯೋ ಎಲ್ಲಿ ಹೊರ ಪುನಃ ಅಲ್ಲಿಗೆ ಬರ್ತಾನಲ್ಪ. ಪ್ರಹ್ಲಾದ ಪ್ರಹ್ಲಾದ, ನೀನು ನಮ್ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದೀಯ. ಸುಮ್ನೆ ಹೇಳ್ಕೊಟ್ಟಷ್ಟು ಮಾತ್ರ ಹೇಳ್ಬೇಕು. ಹೇಳು. ಸುಪ್ರಭಾತವು ನಿನಗೆ ಓ ಕಶ್ಯಪ ಸುತ. ಸುಪ್ರಭಾತವು ನಿನಗೆ ಓ ಅಚ್ಯುತ. ತೆಗೆದು ಬಿಟ್ಟ ಅಂದ್ರೆ ಬೇಡ ಸಹೋದರ, ಅಚ್ಯುತ ಅಂತ, ಬೇಡ ಅಚ್ಯುತ, ಸಹೋದರ, ಬಿಡು ಅಣ್ಣ, ಬೇಡ ಅಚ್ಯುತ ಅಂತ. ಸಹೋದರ, ಇರ್ಲಿ ಸಹೋದರ. ಅಪ್ಪ ಪ್ರಹ್ಲಾದ ಕುಮಾರ, ನಾವು ಬದುಕ್ಬೇಕೋ ಬೇಡವೋ ಹೇಳು. ನೀನು ಅಚ್ಯುತ ಅಂದ್ರೆ ನಿಮ್ಮ ಅಪ್ಪ ನಮ್ಮ ತಲೆ ತೆಗಿತಾನಪ್ಪ. ಗುರುಗಳೇ, ಕೊಲ್ಲಿಸಲು ನಮ್ಮ ತಂದೆ ಯಾರು? ಸಾಯಲು ನೀವ್ಯಾರು? ಆ ನಾರಾಯಣನ ಸಂಕಲ್ಪವಿಲ್ಲದೆ ಯಾವುದೂ ನಡೆಯುವುದಿಲ್ಲ. ಸಹೋದರ, ಅಣ್ಣ, ನನ್ನ ಉಳಿಸು ಅಣ್ಣ. ನಾನು ಉಳಿದ್ರಲ್ವ ಸಹೋದರ, ನಿನ್ನ ಉಳಿದೋದು. ಅಯ್ಯೋ, ಅಲ್ಲ ಅಣ್ಣ, ಆ ಶ್ರೀಹರಿ ಹಂದಿಯಾಗಿ ಬಂದು ಹಿರಣ್ಯಾಕ್ಷನ ಕೊಂದ. ಈಗ ಪ್ರಹ್ಲಾದನಾಗಿ ನಮ್ಮನ್ನೇ ಮುಗಿಸ್ತಾ ಇದ್ದಾನಲ್ಲಪ್ಪ. ಅಮ್ಮ ಅಮ್ಮ. ಬಂದೆಯ? ಗುರುಗಳೇ, ಹೇಗೆ ನಿಮ್ಮ ಶಿಷ್ಯ? ಏನು ಪ್ರಯೋಜನ ಇಲ್ಲ. ಇವನ್ನ ತಿದ್ದ ಶಕ್ತಿ ನಮಗಂತೂ ಇಲ್ಲ. ಇವನಿಂದ ಬೇರೆ ಬಾಳಕರೆಲ್ಲ ಹಾಳೋಗ್ತಿದ್ದಾರೆ. ಹಾಗಾದರೆ ನೀವು ಹೇಳಿದಂತೆ ನಿಮ್ಮ ಶಿರಚ್ಛೇದನ ಆಗಬಹುದು. ತಮಗೆ ಬ್ರಹ್ಮಹತ್ಯಾ ದೋಷವೂ ಬರಬಹುದು. ತೊಲಗಿ ಹೋಗಿ ಇಲ್ಲಿಂದ. ಶತಮಾನಂ ಸಾಕು. ಸಹೋದರ. ಪ್ರಹ್ಲಾದ, ಬಾ ಹೀಗೆ. ಸ್ವಾಮಿ, ಅವನನ್ನು ನಾನು ದಾರಿಗೆ ತರುತ್ತೇನೆ. ಅವನಿಗೆ ನಾನು ಬುದ್ಧಿ ಹೇಳುತ್ತೇನೆ. ಖಯಾದು, ನನಗೆ ಹೃದಯವೇ ಇಲ್ಲ, ಕಟುಕನೆಂದು ಭಾವಿಸಿದೆಯಾ? ನಾನು ಹಾಗೆ ಹೇಳಲಿಲ್ಲ ಸ್ವಾಮಿ. ಪ್ರಹ್ಲಾದ, ಬಾ ಹೀಗೆ. ಗುರುಗಳು ಹೇಳಿದ್ದು ನಿಜ ತಾನೇ? ಯಾವುದು ತಂದೆ? ನೀನು ಅವರ ಬುದ್ಧಿಯ ಮಾತನ್ನು ತಿರಸ್ಕರಿಸಿ ಅವಿಧೇಯತೆಯಿಂದ ನಡೆದುಕೊಂಡೆಯಂತೆ. ಇಲ್ಲ ತಂದೆ, ಸತ್ಯ ಹೇಳಿದೆನಷ್ಟೇ. ಯಾವುದು ಸತ್ಯ? ತಂದೆ, ನಾನು ಎಂಬುವುದು ಅಜ್ಞಾನ, ನನ್ನದು ಎಂಬುವುದು ಅವಿವೇಕ.
ನನ್ನಿಂದಲೇ ಎನ್ನುವುದು ಅಹಂಕಾರ. ಆ ನಾರಾಯಣನೊಬ್ಬನೇ ಸತ್ಯ, ಆ ನಾರಾಯಣನೊಬ್ಬನೇ ನಿತ್ಯ. ನಾನು ನನ್ನದು ಅಜ್ಞಾನ, ಅವಿವೇಕ, ಅಹಂಕಾರ. ನಾರಾಯಣನಂತೆ ನಾರಾಯಣ ನನ್ನನ್ನು ಕಂಡೊಡನೆ ಪಲಾಯನ ಮಾಡಿದ ಹೇಳಿ ನಿತ್ಯನೇ. ಈ ಲೋಕಕ್ಕೆಲ್ಲ ನಾನೇ ಲೋಕೇಶ್ವರ, ನಾನೇ ಸರ್ವೇಶ್ವರ, ನಾನೇ ಪರಮಾತ್ಮ. ಹೌದು ಕಂದ, ನಿಮ್ಮ ತಂದೆಯೇ ಪರಮೇಶ್ವರ, ಅವರೇ ಸರ್ವಸ್ವ. ಒಪ್ಪಿಕೋ ಕಂದ, ಒಪ್ಪಿಕೋ. ಅಮ್ಮ, ಒಬ್ಬರ ಸಂತೋಷಕ್ಕಾಗಿ ಸುಳ್ಳನ್ನ ಸತ್ಯ ಎನ್ನಬಹುದೇ? ಓ, ಇವನೇನು ಮಹಾಸತ್ಯವಂತ. ಜನ್ಮ ಕೊಟ್ಟ ತಂದೆಗೆ ಉಪದೇಶ ಮಾಡುವಂತಹ ಮಹಾಜ್ಞಾನಿಯೇನೋ ನೀನು. ನಾನು ಹುಟ್ಟಿದ ಮೇಲೆ ನೀನು ಹುಟ್ಟಿದ್ದು, ನಾನೇ ನಿನಗೆ ಜನ್ಮ ಕೊಟ್ಟಿದ್ದು. ಇನ್ನು ಸರಿಯಾಗಿ ತಲೆ ಎತ್ತಿ ಆಕಾಶವನ್ನೇ ನೋಡಲಾಗದ ನೀನು ನನಗೆ ಉಪದೇಶ ಮಾಡುವಂತಹ ಉದ್ದಟತನ ತೋರುವೆಯಾ? ನಾನು ನಿನಗೆ ಉಪದೇಶಿಸಲು ಸಾಧ್ಯವೇ ತಂದೆ? ಹಾಗಾದರೆ ನೀನು ನಾನು ಹೇಳಿದಂತೆ ಕೇಳಬೇಕು. ಆಗಲಿ ತಂದೆ. ಈ ಲೋಕಕ್ಕೆಲ್ಲ ನಾನೇ ಲೋಕೇಶ್ವರ, ನಾನೇ ಸರ್ವೇಶ್ವರ, ನಾನೇ ಪರಮಾತ್ಮ. ಪರಮಾತ್ಮನು ಹುಟ್ಟು ಸಾವು ಇಲ್ಲದವನು. ಈ ಪರಮಾತ್ಮ ಸಾವನ್ನೇ ಗೆದ್ದವನು. ನಮ್ಮ ಮನಸ್ಸನ್ನೇ ಗೆಲ್ಲದ ನಾವು ಸಾವನ್ನ ಗೆಲ್ಲಲು ಸಾಧ್ಯವೇ? ಖಯಾದು ಇವನು ಸಾಧಾರಣನಲ್ಲ. ಹುಟ್ಟಿ ಬಂದಿರುವ ಜನ್ಮಾಂತರದ ಶತ್ರು. ಇವನ ದೇವನಾರು ಗೊತ್ತೇ? ಅಂದು ಹೊಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದನಲ್ಲ, ಆ ನನ್ನ ಪರಮ ವೈರಿ ಹರಿ. ಹರಿಯು ವೈರಿಯೂ ಅಲ್ಲ, ವಂಚಕನೂ ಅಲ್ಲ. ಈ ಜಗತ್ತಿಗೆ ತಂದೆಯವನು. ಈ ಜಗತ್ತಿಗೆಲ್ಲ ನಾನೇ ತಂದೆ. ಅದಾವ ಪಿಶಾಚಿ ನಿನ್ನ ಹೃದಯಾಂತರಾಳವನ್ನು ಹೊಕ್ಕಿರುವುದು? ಪಿಶಾಚಿ ಅಲ್ಲ, ಶ್ರೀಹರಿ ನಾರಾಯಣ ಸೇನಾಪತಿ. ಇವನನ್ನು ಈ ಕೂಡಲೇ ಸೆಳೆದುಕೊಂಡು ಹೋಗಿ ನಮ್ಮ ರಾಜ್ಯದಲ್ಲಿ ಹರಿಭಕ್ತರಿಗೆ ತೋರುವ ಸನ್ಮಾನ ಸಮಾರಂಭವನ್ನು ತೋರಿಸಿ ಇವನನ್ನು ವಿಚಿತ್ರವಾಗಿ ಹಿಂಸಿಸಿರಿ. ಹಾಗೇ ಆಗಲಿ ಸ್ವಾಮಿ. ಏನಿ ಅನ್ಯಾಯ! ಹರಿಯದ ಕಂದನಿಗೆ ಈ ರೀತಿ ಶಿಕ್ಷಿಸುವುದು ನ್ಯಾಯವೇ, ಧರ್ಮವೇ? ಖಯಾದು ಇವನು ಸಾಧಾರಣನಲ್ಲ, ನನ್ನ ಜನ್ಮಾಂತರದ ಶತ್ರು. ಸೇನಾಪತಿ ಮಹಾಪ್ರಭು, ಇವನನ್ನು ಈ ಕೂಡಲೇ ಸೆಳೆದುಕೊಂಡು ಹೋಗಿ ಬೆಂಕಿಯಿಂದ ಸುಡಿರಿ, ಹಾವುಗಳಿಂದ ಕಚ್ಚಿಸಿರಿ, ಬೆಟ್ಟದಿಂದ ತಳ್ಳಿರಿ, ಆನೆಗಳಿಂದ ತುಳಿಸಿರಿ. ಹೇಗಾದರಾಗಲಿ ಇವನು ಸಾಯಲಿ. ಪ್ರಹ್ಲಾದ, ನಾನು ಹೇಳಿದಂತೆ ಕೇಳು. ಈಗಲೂ ನಾನು ನಿನ್ನ ಪ್ರಾಣವನ್ನು ಉಳಿಸಬಲ್ಲೆ. ನಿಮ್ಮ ತಂದೆಯೇ ಸರ್ವೇಶ್ವರ, ನಿಮ್ಮ ತಂದೆಯೇ ಲೋಕೇಶ್ವರ ಎಂದು ಒಪ್ಪಿಕೋ ಮಗು. ಅದು ಹೇಗೆ ಸಾಧ್ಯ? ಶ್ರೀ ಶೇಷ ಶಯನ ನಾರಾಯಣ, ಹೇ ಕಮಲವದನ ದೀನಾವನ ಹರಿ ನಾರಾಯಣ. ಶ್ರೀ ಶೇಷ ಶಯನ ನಾರಾಯಣ, ಹೇ ಕಮಲವದನ ದೀನಾವನ ಹರಿ ನಾರಾಯಣ, ದೀನಾವನ ಹರಿ ನಾರಾಯಣ. ಹೇ ಅಗ್ನಿದೇವ, ನನ್ನನ್ನ ಕಾಪಾಡು. ಶಯನ ನಾರಾಯಣ, ಹೇ ಕಮಲವದನ ದೀನಾವನ, ಹೇ ಚಕ್ರಧಾರಿ ಶೌರಿ ಮುರಾರಿ, ನೀ ಹೊರತು ನನಗೆ ಬೇರಿಲ್ಲ ದಾರಿ.
ರಕ್ಷಿಸು ರಕ್ಷಿಸು. ಹೇ ಚಂದ್ರಹಾಸ ನಿನ ಪಾದ ದಾಸ ಭಕ್ತರ ಕಾಯುವ ಹೇ ಶ್ರೀನಿವಾಸ. ಹೇ ಚಂದ್ರಹಾಸ ನಿನ ಪಾದ ದಾಸ ಭಕ್ತರ ಕಾಯುವ ಹೇ ಶ್ರೀನಿವಾಸ. ಭಕ್ತರ ಕಾಯುವ ಹೇ ಶ್ರೀನಿವಾಸ. ಭಕ್ತರ ಕಾಯುವ ಹೇ ಶ್ರೀನಿವಾಸ. ಶ್ರೀಶೇಷ ಶಯನ ನಾರಾಯಣ ಹೇ ಕಮಲವದನ ದೀನಾವನ. ದೀನಾವನ ಹರಿನಾರಾಯಣ. ದೀನಾವನ ಹರಿನಾರಾಯಣ. ದೀನಾವನ ಹರಿನಾರಾಯಣ. ದೀನಾವನ ಹರಿನಾರಾಯಣ. ಹೇ ಪರಮಾತ್ಮ, ನನ್ನನ್ನ ಕಾಪಾಡು ಕಾಪಾಡು. ಭಕ್ತ ಪ್ರಹ್ಲಾದ, ಸದಾ ನಿನ್ನ ಹೃದಯದಲ್ಲಿ ನಾನೇ ನೆಲೆಸಿರಬೇಕಾದರೆ ನೀನು ಕಷ್ಟಪಡುವುದೆಂದರೇನು? ನೀನು ಅರಮನೆಗೆ ತೆರಳು, ಎಲ್ಲ ಕಷ್ಟಗಳನ್ನು ಕ್ಷಣಾರ್ಧದಲ್ಲಿ ಬಗೆಹರಿಸಿ ಬರುತ್ತೇನೆ. ನಿಮ್ಮ ಇಚ್ಛೆಯಂತೆಯೇ ಆಗಲಿ. ತಥಾಸ್ತು. ಅದಿತಿ ಅದಿತಿ, ಅಮ್ಮ ಅಮ್ಮ. ಪ್ರಹ್ಲಾದ, ಬಂದೆಯಾ ಕಂದ? ಭಟರು ನಿನ್ನನ್ನು ಶಿಕ್ಷಿಸಲಿಲ್ಲವೇ? ಶಿಕ್ಷಿಸಿದರಮ್ಮ. ಬೆಟ್ಟದಿಂದ ತಳ್ಳಿದರು, ಆನೆಯ ಬಳಿ ನೂಕಿದರು, ಹಾವನ್ನೆಲ್ಲ ಬಿಟ್ಟರು. ಆದರೆ ಅದು ನನಗೆ ಏನೂ ಮಾಡಲಿಲ್ಲ ತಾಯಿ. ಏನೂ ಮಾಡಲಿಲ್ಲ. ಅಗ್ನಿ ಸುಡಲಿಲ್ಲ, ಸರ್ಪ ಕಚ್ಚಲಿಲ್ಲ, ಆನೆ ತೊಳೆಯಲಿಲ್ಲ. ಸ್ವಾಮಿ, ಅವನನ್ನು ಕೊಲ್ಲಬೇಡಿ. ಇದರಲ್ಲಿ ಅವನದೇನೂ ತಪ್ಪಿಲ್ಲ. ಇವನ ಗ್ರಹಗತಿಗಳು ಅವನನ್ನು ಕಾಡುತ್ತಿವೆ. ನೀವು ಅವನಿಗೆ ಕೊಡುತ್ತಿರುವ ಶಿಕ್ಷೆಗಳನ್ನು ಕೇಳಿ ನೋಡಿ ನನ್ನ ಹೃದಯಗಳು ಒಡೆದು. ಸ್ವಾಮಿ, ನನ್ನನ್ನು ಕೊಂದು ಬಿಡಿ, ನನ್ನನ್ನು ಕೊಂದು ಬಿಡಿ ಸ್ವಾಮಿ, ನನ್ನನ್ನು ಕೊಂದು ಬಿಡಿ. ಕಯಾದು, ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನೇ ಪಾದದಡಿಯಲ್ಲಿ ತುಳಿದಿಟ್ಟ ಮಹಾಪರಾಕ್ರಮಶಾಲಿ. ಅಡಿಯಿಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಭಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ನನ್ನ ಕುಮಾರ, ನನ್ನ ವಂಶವೇರ್ನೇ ಬೆಳಗಬೇಕಾದ ನನ್ನ ಕುಮಾರ ಎಂದು ನನ್ನ ಆಶಾ ಜ್ಯೋತಿಯಿಂದ ನನ್ನ ಬದುಕಿಗೆ ನೆಮ್ಮದಿ ಇಲ್ಲವೆಂದರೆ ಛೀ, ಇದೆಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ಬಂದು ನನ್ನನ್ನು ಕಾಡುತ್ತಿದೆ. ಅದಾವ ಶಕ್ತಿ ನನ್ನ ಪುತ್ರನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ. ಅದಾವ ಶಕ್ತಿ ನನ್ನ ಪುತ್ರನಿಗೆ ಮರಣ ಬಾರದಂತೆ ತಡೆದಿದೆ. ಅದಾವ ಶಕ್ತಿ ನನಗೆ ಅವನ ಮುಂದೆ ತಲೆ ತಗ್ಗಿಸುವಂತೆ ಮಾಡಿದೆ. ಅವನೇ ಅವನೇ ಆ ಹರಿಯ ಇದಕ್ಕೆಲ್ಲ ಕಾರಣ. ಎಲವೋ ಹರಿ, ಅಂದು ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದೆ ಎಂದು ನನ್ನ ಮಗನ ಹೃದಯಾಂತರಾಳವನ್ನು ಹೊಕ್ಕು ಅವನ ಮನ ಬಂದಂತೆ ಆಡಿಸುತ್ತಿರುವೆಯ. ನಿನಗೆ ಧೈರ್ಯವೇ ಇದ್ದರೆ, ನಿಜವಾದ ಗಂಡುಗಳೆಯೇ ನೀನಾಗಿದ್ದರೆ, ನನ್ನಂತ ಪರಮ ಪುರುಷೋತ್ತಮನೇ ಆಗಿದ್ದರೆ ಬಾರೋ
ಬಂದು ನನ್ನೆದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಲೆ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯ ಕಶಿಪುವೆ ಅಲ್ಲ, ನಾನು ಹಿರಣ್ಯ ಕಶಿಪುವೆ ಅಲ್ಲ, ನಾನು ಹಿರಣ್ಯ ಕಶಿಪುವೆ ಅಲ್ಲ. ಕಯಾದು ಕಯಾದು ಏನದು? ಮಗನ ಮುಖವನ್ನೇ ನೋಡುತ್ತಾ ಬಹು ದೀರ್ಘವಾಗಿ ಆಲೋಚಿಸುತ್ತಿರುವೆ. ಏನಿಲ್ಲ ಸ್ವಾಮಿ. ನನ್ನಿಂದ ನಿನ್ನ ಮನಸ್ಸಿಗೆ ಬಹಳ ವೇದನೆಯಾಗಿದೆ ಅಲ್ಲವೇ? ಛೇಚೆ, ಏಕೆ ಏನೇನೋ ಮಾತನಾಡುತ್ತಿರುವಿರಿ? ನಾನು ನಿನಗೆ ಬಹಳ ದುಃಖ ಕೊಟ್ಟವೇ ಅಲ್ಲೇ ಖಯಾದು ಅಲ್ಲವೇ? ಇಲ್ಲ ಸ್ವಾಮಿ. ನನಗೆ ಹಾಗೆನ್ನಿಸಿತು ಖಯಾದು, ನನ್ನಲ್ಲಿ ನಿನಗೆ ಅತಿಶಯವಾದ ಪ್ರೀತಿ ಇದೆ ಅಲ್ಲವೇ? ಇಲ್ಲವೇ ಸ್ವಾಮಿ, ನೀವಿಲ್ಲದೆ ನನಗೆ ಬೇರೆ ಯಾರು ದಿಕ್ಕು? ನೀವೇ ನನ್ನ ಸರ್ವಸ್ವ, ನೀವೇ ನನ್ನ ಆರಾಧ್ಯ ದೈವ. ಹಾಗಾದರೆ ನಾನು ಏನು ಹೇಳಿದರೂ ನೀನು ಅದನ್ನು ಕೇಳುವೆ ಅಲ್ಲವೇ? ಖಂಡಿತ. ನಿಮ್ಮ ಆಜ್ಞೆಯ ವಿನಃ ನನಗೆ ಬೇರೆ ಏನೂ ಇಲ್ಲ. ನಾನೇ ನಿನ್ನ ಆರಾಧ್ಯ ದೈವ. ಪತಿಯ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಧರ್ಮ ಅಲ್ಲವೇ ಖಯಾದು? ಹೌದು ಸ್ವಾಮಿ, ಅದೇ ಅವಳ ಧರ್ಮ. ಹೌದು, ಅದೇ ಅವಳ ಧರ್ಮ, ಅದೇ ಅವಳ ಧರ್ಮ. ಖಯಾದು, ತೆಗೆದುಕೋ ವಿಷ. ನಾನು ಕುಡಿಯಲೇ? ಇಲ್ಲ, ನಾನು ಹೇಳಿದವರಿಗೆ ಕೊಡಿಸಬೇಕು. ಖಯಾದು, ನೀನು ನಿನ್ನ ಕೈಯಾರೆ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಶನ ಮಾಡಿಸಬೇಕು. ಸ್ವಾಮಿ, ನಾನು ನಾನು ಹೌದು, ನೀನು ನಿನ್ನ ಕೈಯಾರೆ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಶನ ಮಾಡಿಸಬೇಕು. ಸ್ವಾಮಿ, ನಾನು ನಾನು ಹೌದು, ನೀನು ನಿನ್ನ ಕೈಯಾರೆ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಶನ ಮಾಡಿಸಬೇಕು. ಸ್ವಾಮಿ, ನಾನು ನಾನು ನೀನು ಪತಿವ್ರತೆ ತಾನೇ? ಪತಿಯ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಧರ್ಮ ತಾನೇ? ಹೋಗು, ಪ್ರಹ್ಲಾದನಿಗೆ ವಿಷವನ್ನು ಕುಡಿಸು. ಸ್ವಾಮಿ, ಇದೆಂತಹ ವಿಷಮ ಪರೀಕ್ಷೆ? ನೀವು ವಿನೋದಕ್ಕಾಗಿ ಹೇಳುತ್ತಿರುವಿರಲ್ಲವೇ? ಸ್ವಾಮಿ, ಯಾವ ತಾಯಿಯೂ ತಾನು ಹೆತ್ತ ಮಗನಿಗೆ ವಿಷ ಉಣಿಸುವುದಿಲ್ಲ, ವಿಷ ಉಣಿಸುವುದಿಲ್ಲ. ಅದಕ್ಕೆ ನಾನು ನಿನಗೆ ಆಜ್ಞಾಪಿಸುತ್ತಿರುವುದು, ಹೋಗು, ಅವನಿಗೆ ವಿಷವನ್ನು ಕುಡಿಸು. ಸ್ವಾಮಿ, ಈ ಕೆಲಸವನ್ನು ನೀವೇ ಏಕೆ ಮಾಡಬಾರದು? ನಾನು ಮಾಡುವ ಹಾಗಿದ್ದರೆ ನಿನಗ್ಯಾಕೆ ಆಜ್ಞಾಪಿಸುತ್ತಿದ್ದೆ? ಮುಂದಿದರ ಪರಿಣಾಮ ಏನಾಗಬಹುದೆಂದು ತಿಳಿದಿದೆಯೇ? ಏನಾಗುತ್ತದೆ? ಕೊಲೆ ಪಾತಕಿಯೊಬ್ಬಳು ತಾನು ಹೆತ್ತ ಮಗನಿಗೆ ವಿಷ ಉಣಿಸಿ ಕೊಂದಳೆಂಬ ಅಪಕೀರ್ತಿ ಸೂರ್ಯಚಂದ್ರರಿರುವವರೆಗೂ ನಿಲ್ಲುವುದಿಲ್ಲ ಸ್ವಾಮಿ, ನಿಲ್ಲುವುದಿಲ್ಲ. ಪತಿಯ ಆಜ್ಞೆಯನ್ನು ಉಲ್ಲಂಘಿಸಿದ ಪರಮ ಪಾತಕಿ ಸತಿ ಎಂಬುದು ಆ ಚಂದ್ರಾರ್ಕವಾಗಿ ಉಳಿಯುವುದಿಲ್ಲವೇ ಖಯಾದು? ಅಮ್ಮ ಅಮ್ಮ, ಯಾಕಮ್ಮ ಅಳುತ್ತಿರುವೆ? ನಿನ್ನನ್ನು ಮಗನಾಗಿ ಪಡೆದ ತಪ್ಪಿಗಾಗಿ. ಅಮ್ಮ, ನಾನು ಏನು ತಪ್ಪು ಮಾಡಿದೆನಮ್ಮ? ನೀನು ಹರಿಧ್ಯಾನ ಮಾಡುವುದೇ ತಪ್ಪು ಕಂದ. ಮತ್ತಿನ್ಯಾರ ಧ್ಯಾನ ಮಾಡಬೇಕಮ್ಮ? ನಿಮ್ಮ ತಂದೆಯ ಧ್ಯಾನ ಮಾಡಬೇಕು. ಓಹೋ, ನಮ್ಮ ತಂದೆ ನಾರಾಯಣನಿಗಿಂತಲೂ ದೊಡ್ಡವನೇ? ಅದೆಲ್ಲ ನನಗೆ ತಿಳಿಯದು ಕಂದ. ಅಂದರೆ ನಮ್ಮ ತಂದೆಗೆ ಹುಟ್ಟು ಸಾವುಗಳು ಇಲ್ಲವೇ? ಹೇಳಮ್ಮ. ಅಮ್ಮ, ಹುಟ್ಟು ಸಾವು ಇಲ್ಲದವನು ಸರ್ವೇಶ್ವರ, ಹಸಿವು ದಾಹ ಇಲ್ಲದವನು ಜಗದೀಶ್ವರ, ಆದಿ ಅಂತ್ಯಗಳು ಇಲ್ಲದವನು ಲೋಕೇಶ್ವರ. ಆ ನಾರಾಯಣನೊಬ್ಬನೇ ಸತ್ಯ, ಆ ನಾರಾಯಣನೊಬ್ಬನೇ ನಿತ್ಯ. ಕಂದ, ನಿನ್ನಷ್ಟು ತಿಳುವಳಿಕೆ ನನಗಿಲ್ಲ. ಈ ತಾಯಿಯ ಬಯಕೆ ನೀನು ಚಿರಂಜೀವಿಯಾಗಿ ಬಾಳಬೇಕು, ನೀನು ಚಿರಂಜೀವಿಯಾಗಿ ಬಾಳಬೇಕು ಕಂದ. ನಿನ್ನ ಆಶೀರ್ವಾದವಿದ್ದ ಮೇಲೆ ನಾ ಚಿರಂಜೀವಿಯೇ ಅಮ್ಮ. ಇಲ್ಲ ಕಂದ, ಇಲ್ಲ.
ಈಗ ನಿನ್ನ ತಾಯಿಯೇ ನಿನಗೆ ಮೃತ್ಯುವಾಗಿ ಬಂದಿದ್ದಾಳೆ. ನಿಮ್ಮ ತಂದೆಯ ಆಜ್ಞೆಯಂತೆ ನಾನು ನನ್ನ ಕೈಯಾರೆ ನಿನಗೆ ವಿಷ ಕುಡಿಸಬೇಕಂತೆ ಕಂದ, ವಿಷ ಕುಡಿಸಬೇಕಂತೆ. ಹೌದೇನಮ್ಮ? ಹಾಲು ಕೊಟ್ಟು ಬೆಳೆಸಿದ ತಾಯಿ ವಿಷ ಕೊಡುವಳೆ? ಜನ್ಮ ಕೊಟ್ಟ ತಾಯಿ ಮೃತ್ಯುವಾಗುವಳೆ? ಇಲ್ಲ ತಾಯಿ, ನೀನು ಕೊಡುವುದು ಅಮೃತವೇ ಹೊರತು ವಿಷವಲ್ಲ. ಕೊಡು ತಾಯಿ, ಕೊಡು, ಆನಂದವಾಗಿ ಕುಡಿಯುತ್ತೇನೆ. ಬೇಡ ಕಂದ, ಬೇಡ. ನನ್ನ ಮಾತನ್ನು ಕೇಳು. ನನಗಾಗಿ, ನನ್ನ ಕಣ್ಣೀರಿಗಾಗಿ, ನಿಮ್ಮ ತಂದೆಯ ತೃಪ್ತಿಯಾಗಿ ಒಂದೇ ಒಂದು ಬಾರಿ ಪ್ರಹ್ಲಾದ, ಒಂದೇ ಒಂದು ಬಾರಿ ನಿಮ್ಮ ತಂದೆಯೇ ಸರ್ವಸ್ವ ಎಂದು ಒಪ್ಪಿಕೋ ಕಂದ, ಒಪ್ಪಿಕೋ. ಅದ್ ಹೇಗಮ್ಮ ಸಾಧ್ಯ? ನನ್ನ ರಕ್ತದ ಕಣ ಕಣದಲ್ಲಿ, ನನ್ನ ಉಸಿರು ಉಸಿರಿನಲ್ಲಿ ಆ ಹರಿಯೇ ಹರಿದಾಡುತ್ತಿರುವಾಗ ಪರಮಾತ್ಮನನ್ನ ಮರೆಯಲು ಸಾಧ್ಯವೇ? ಸುಳ್ಳಾಡಿದರೂ ಅವನು ಮೆಚ್ಚುವನೇ? ಇಲ್ಲ ತಾಯಿ, ಅದಕ್ಕಿಂತ ವಿಷ ಕುಡಿಯುವುದೇ ಮೇಲು. ಕೊಡು ತಾಯಿ, ಕೊಡು, ಆನಂದವಾಗಿ ಕುಡಿಯುತ್ತೇನೆ. ಪ್ರಹ್ಲಾದ, ಹಂಗೆ ಇರಲಿ ಅಲ್ವಾ? ಅಷ್ಟೇ ತಾನೇ, ಇನ್ನೇನು ಬಿಡಂಗಿಲ್ಲ, ಸೀನೇನಿಲ್ಲ. ಅಮ್ಮ, ಅಮ್ಮ, ಪ್ರಹ್ಲಾದ, ನಿನಗೆ ವಿಷ ಏನು ಮಾಡಲಿಲ್ಲವೇ ಕಂದ? ಏನು ಮಾಡಲಿಲ್ಲ. ಬೆಂಕಿ ಸುಡದವನನ್ನು, ಸರ್ಪ ಕಚ್ಚದವನನ್ನು, ಆನೆ ತುಳಿಯದವನನ್ನು ಖಯಾದು ನೀ ಕೊಟ್ಟ ವಿಷ ಇವನನ್ನು ಕೊಲ್ಲುತ್ತದೆ ಎಂದು ಭಾವಿಸಿದ್ದರೆ ನನ್ನಂತ ತಿಳಿಗೇಡಿ ಬೇರಾರೂ ಇಲ್ಲ. ಖಯಾದು, ಜಗತ್ತಿನಲ್ಲಿ ತಾಯಿಗಿಂತ ಮಿಗಿಲಾದ ವಸ್ತು, ದೇವರು ಯಾರೂ ಇಲ್ಲ. ಈ ನಿನ್ನ ಮಗ ನಿನ್ನ ಮಾತಿಗಾಗಿಯಾದರೂ, ನಿನ್ನ ಕಣ್ಣೀರಿಗಾಗಿಯಾದರೂ ಬೆಲೆ ಕೊಟ್ಟು ಹರಿನಾಮ ಸ್ಮರಣೆಯನ್ನು ಬಿಡುತ್ತಾನೆ ಎಂದು ನಾನು ತಿಳಿದಿದ್ದೆ. ಆದರೆ ಅದು ಸುಳ್ಳಾಯಿತು. ಖಯಾದು, ಇವನು ಸಾಧಾರಣನಲ್ಲ, ನನ್ನನ್ನು ಕೊಲೆಪಾತಕನನ್ನಾಗಿಯೇ ಮಾಡಬೇಕೆಂದು ಹುಟ್ಟಿ ಬಂದಿರುವ ಘಾತುಕ. ಇನ್ನು ನಾನು ಸಹಿಸಲಾರೆ. ಸ್ವಾಮಿ, ಮಗನೇ ಪ್ರಹ್ಲಾದ, ಏಕಪ್ಪ ನಿನಗೆ ಈ ಹಠ? ಅದಾವ ನಿನ್ನ ತಂದೆಯ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಘಡಘಡನೆ ನಡುಗುವರು. ಹೀಗಿರುವಾಗ ಕಾಣದ ಆ ಹರಿಯ ಮೇಲಿರುವ ಭಕ್ತಿ ಕಣ್ಣೆದುರುಗಿರಿಯ ಈ ತಂದೆಯ ಮೇಲೆ ಏಕಪ್ಪ ಇಲ್ಲ? ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ? ಇಲ್ಲವೇ? ಇಲ್ಲ ಇಲ್ಲ, ಈ ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ, ನಾನೇ ಲೋಕೇಶ್ವರ, ನಾನೇ ತಂದೆ. ತಂದೆ, ನೀನು ನನಗೆ ಜನ್ಮ ಕೊಟ್ಟವನು ನಿಜ, ಆದರೆ ನಿನಗೆ ಜನ್ಮ ಕೊಟ್ಟವರು ಯಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವರ ತಂದೆ ಚತುರ್ಮುಖ ಬ್ರಹ್ಮ. ಅವರ ತಂದೆ ಯಾರು? ಯಾಕೆ ತಂದೆ ಸುಮ್ಮನಾದೆ? ಆ ಬ್ರಹ್ಮನ ತಂದೆ ಯಾರು? ಯಾರಾದರೂ ಇರಲೇಬೇಕು ಅಲ್ಲವೇ? ಯಾರವನು? ಅವನೇ ಶ್ರೀಮನ್ ನಾರಾಯಣ. ನಾರಾಯಣ ಗಲಗಲವ ಕಡು ಮೂರ್ಖ ನುಡಿಯದಿರು ಮತ್ತೊಮ್ಮೆ ಸೀಳುವೆನು ಹರಿಯನುವ ನಾಲಿಗೆಯನ. ಕಡುವೈರಿನ ಮಗವನು ನಡನಾಣೆ ಹೇಳುವೆನು, ಹಡಿದು ಕೊಲ್ಲುವೆ ಎಲ್ಲಿ ತೋರುವವನ. ಆಕಾಶವೇ ವದನ, ಸೂರ್ಯ ಚಂದ್ರರೇ ನಯನ, ಗೃಹ ತಾರೆಗಳೇ ಅವನ ಆಭರಣವು, ಸಿಡಿಲು ಗುಡುಗೆ ನಗುವು, ಬ್ರಹ್ಮಾಂಡವೇ ತನು
ಪಾತಾಳದಲ್ಲಿ ಹುದು ಹರಿಚರಣವು. ಪಾತಾಳದಲ್ಲಿ ಹರಿಚರಣ ವಿಶ್ವವನೇ ಆಳುತಿಹ ದಾನವೇಶ್ವರನೆದುರು ವಿಶ್ವರೂಪಿಯು ಹರಿಯು ಎನ್ನುವೆಯ ಮೂಢ. ದಿಟ್ಟತನವಿದ್ದರೆ ಎದುರಿಸಲಿ ನನ್ನನ್ನು ಮೆಟ್ಟಿ ತುಳಿಯುವೆ ಅವನ ಶಿರವನ. ಭಕ್ತಿ ನಂಬಿಹೆ ನಾನು, ಶಕ್ತಿ ನಂಬಿಹೆ ನೀನು. ಪ್ರೇಮದಲ್ಲಿ ನಾ ಕರೆವೆ, ದ್ವೇಷದಲ್ಲಿ ನೀ ಕರೆವೆ. ಇಬ್ಬರಲು ಆ ಹರಿಯೇ ತುಂಬಿರುವನು. ಕೂಗಿದರೆ ನನ್ನಾಣೆ ಬಾರದಿಹನು, ಬಾರದಿಹನು. ಹೆಜ್ಜೆ ಸಪ್ಪಳ ಕೇಳಿ ನಡುಗಿ ಓಡಿದ ಹೇಳಿ ವಾ ಎಂದು ಕೂಗಿದರೆ ಬರುವನೇನೋ. ಗೆಜ್ಜೆ ಕಟ್ಟಿ ಕುಣಿದ ಮೋಹಿನಿಯು ಆಹರಿಯು ಗಂಡೆದೆಯ ಗುಂಡಿಗೆಯು ಅವನಿಗುಂಟೇನೋ. ಗಂಡೆದೆಯ ಗುಂಡಿಗೆಯು ಅವನಿಗುಂಟೇನೋ, ಅವನಿಗುಂಟೇನೋ. ಭಕ್ತಿ ಮುಕ್ತಿಗಳ ಪೊಳ್ಳು ನುಡಿಗಳನ್ನಾಡಿ ನನ್ನನ್ನೇ ಹೆದರಿಸುವ ವಿವೇಕಿ. ಹರಿ ಹರಿನಿಂದೆ ತರವಲ್ಲ, ಹರಿವೈರ ಸರಿಯಲ್ಲ. ಹರಿಗಿಂತ ಅಧಿಕರು ಇನ್ಯಾರೂ ಇಲ್ಲ. ಹರಿಯ ಬಿಟ್ಟರೆ ನಮಗೆ ಮುಕ್ತಿ ಇಲ್ಲ, ಮುಕ್ತಿ ಇಲ್ಲ, ಮುಕ್ತಿ ಇಲ್ಲ. ಹರಿ ಹರಿ ಎಂದು ಗಂಟಲು ಹರಿದುಕೊಳ್ಳುತ್ತಿರುವೆಯಲ್ಲ. ಭಕ್ತಿ ಮುಕ್ತಿಗಳ ಪಳ್ಳು ನುಡಿಗಳನ್ನಾಡಿ ನನ್ನನ್ನೇ ಹೆದರಿಸುವೆಯ. ಹರಿ ಹರಿ ಎಂದು ಗಂಟಲು ಹೊಡೆದುಕೊಳ್ಳುತ್ತಿರುವೆಯಲ್ಲ. ಎಲ್ಲಿರುವನು ಆ ನಿನ್ನ ಹರಿ? ಎಲ್ಲೆಲ್ಲೂ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣುರೇಣು ತೃಣಕಾಷ್ಟಗಳಲ್ಲಿ, ಎಲ್ಲದರಲ್ಲೂ ಇದ್ದಾನೆ. ಅವನಿಲ್ಲದ ಸ್ಥಳವೇ ಇಲ್ಲ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣುರೇಣು ತೃಣಕಾಷ್ಟ್ರಗಳಲ್ಲೆಲ್ಲರೂ ಇರುವನು. ಇರುವನು. ಆಕಾಶದಲ್ಲಿ, ಅಲ್ಲಿಯೂ ಇರುವನು. ಭೂಮಿಯಲ್ಲಿ, ಅಲ್ಲಿಯೂ ಇರುವನು. ಬೆಂಕಿಯಲ್ಲಿ, ಇರುವನು. ಗಾಳಿಯಲ್ಲಿ, ಅಲ್ಲಿಯೂ ಇರುವನು. ನೀರಿನಲ್ಲಿ, ಇರುವನು. ನನ್ನಲ್ಲಿ, ನಿನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿ, ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿದ್ರೂ ಇರಬಹುದು, ನಿನ್ನಲ್ಲಿದ್ರೂ ಇರಬಹುದು. ಈ ಅರಮನೆಯಲ್ಲಿರುವನೇ? ಇರುವನು. ಎಲ್ಲಿ? ಎಲ್ಲಿ ನೋಡಬೇಕೆಂದರಲ್ಲಿ. ಎಲ್ಲಿ ನೋಡಬೇಕೆಂದರೆ ಅಲ್ಲಿ. ಎಲ್ಲಿ ನೋಡಬೇಕೆಂದರೆ ಅಲ್ಲಿ. ಆ ಕಂಬದಲ್ಲಿರುವನೇ? ಇರುವನು. ಈ ಕಂಬದಲ್ಲಿ? ಅಲ್ಲಿಯೂ ಇರುವನು. ಈ ಕಂಬದಲ್ಲಿ? ಇರುವನು. ಆ ಕಂಬದಲ್ಲಿ? ಅಲ್ಲಿಯೂ ಇರುವನು. ಆ ಕಂಬದಲ್ಲಿ? ಅಲ್ಲಿಯೂ ಇರುವನು. ಆ ಕಂಬದಲ್ಲಿ? ಇರುವನು. ಈ ಕಂಬದಲ್ಲಿ? ಅಲ್ಲಿಯೂ ಇರುವನು. ಅಲ್ಲಿಯೂ ಇರುವನು. ತಂದೆಯೇ, ತಂದೆಯೇ, ತಂದೆಯೇ. ಭಲೆ ಪ್ರಹ್ಲಾದ ಭಲೆ. ವೈಕುಂಠವನ್ನೆಲ್ಲ ಗಲಬರಸಿದರು ಕಾಣಲಾಗದ ಈ ನನ್ನ ಕುಲವೈರಿಯನ್ನು ನಿಂತಲ್ಲೇ ತೋರಿಸಿಬಿಟ್ಟೆಯ ಮಗನೇ. ನಿನ್ನನ್ನು ಪುತ್ರನನ್ನಾಗಿ ಪಡೆದ ನನ್ನ ಜನ್ಮ ಸಾರ್ಥಕ. ತಂದೆಯೇ, ತಂದೆಯೇ. ಹೆದರಬೇಡ ಮಗನೇ, ಹೆದರಬೇಡ. ಇವನ ಮಾಯಾಜಾಲ ನನ್ನ ಮುಂದೆ ನಡೆಯುವುದಿಲ್ಲ. ಗಾಳಿಗೆ ಸಿಕ್ಕ ತರಗಲೆಗಳಂತೆ ತೂರಿ ಬಿಡುತ್ತೇನೆ. ಏ ಹರಿ, ಕಪಟಿ, ವಂಚಕಿ, ಮಾಯಾವಿ, ಅಂದು ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದೆ. ಎಂದು ಈ ಸಿಂಹಕ್ಕೆ ಸಿಂಹವಾಗಿ ಬಂದಿರುವೆಯಾ? ಎಂದಿಗೆ ನಿನ್ನ ಪರಿಸಮಾಪ್ತಿ? ಬಾ ಯುದ್ಧಕ್ಕೆ. ತಂದೆಯೇ, ತಂದೆಯೇ.
ತಂದೆಯೇ 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 ಶ್ರೀಹರಿ ನಾರಾಯಣ ಶ್ರೀಹರಿ ನಾರಾಯಣ ನಾರಾಯಣ. ಮಗು ಪ್ರಹ್ಲಾದ, ದುಃಖಿಸಬೇಡ. ನಿನಗಾಗಿಯೇ ಶ್ರೀಮನ್ ನಾರಾಯಣ ಈ ಅವತಾರವೆತ್ತಿದ್ದು. ನೀನು ಪ್ರಾರ್ಥಿಸು. ಶ್ರೀವತ್ಸ ಶ್ರೀಪತಿಯೇ ಭಕ್ತವತ್ಸಲ ಹರಿಯೇ ನಾರಾಯಣ ವಿಷ್ಣು ಶೇಷಶಯನ ನಿನ್ನ ಮಹಿಮೆಯ ಪಾಡಿಕೊಂಡಾಡುವ ಶಕ್ತಿ ಬಾಲಕನಿಗೆಲ್ಲುಂಟು ನೀಲವರ್ಣ. ಈ ನಿನ್ನ ಘೋರ ರೂಪವ ಕೊನೆ ಮಾಡಿ ಆ ನಿನ್ನ ದಿವ್ಯ ಮಂಗಳ ರೂಪ ತೋರಿ ಹರಸನ್ನ ಹರಸನ್ನ ಹರಸನ್ನ. ನಮೋ ನಮೋ ನರಸಿಂಹ ನೀಡೋ ನರಸಿಂಹ ಅಭಯ ನೀಡೋ ನರಸಿಂಹ ಶಾಂತನಾಗೋ ನರಸಿಂಹ. ನಮೋ ನಮೋ ನರಸಿಂಹ. ನಿನ್ನ ಎದುರಿಸಿ ನಿಲ್ಲುವರುಂಟೆ ನಿನ್ನ ಮಹಿಮೆಯ ಅರಿತವರುಂಟೆ. ನಿನ್ನ ಎದುರಿಸಿ ನಿಲ್ಲುವರುಂಟೆ ನಿನ್ನ ಮಹಿಮೆಯ ಅರಿತವರುಂಟೆ. ನಿನ್ನ ರೋಷದ ಭೀಕರ ರೂಪವ ನೋಡುವ ಸಾಹಸ ನನ್ನಲ್ಲಿ ಉಂಟೆ. ನಿನ್ನ ರೋಷದ ಭೀಕರ ರೂಪವ ನೋಡುವ ಸಾಹಸ ನನ್ನಲ್ಲಿ ಉಂಟು. ನಮೋ ನಮೋ ನರಸಿಂಹ ಕರುಣೆ ತೋರೋ ನರಸಿಂಹ ಅಭಯ ನೀಡೋ ನರಸಿಂಹ ಶಾಂತನಾಗೋ ನರಸಿಂಹ. ನಮೋ ನಮೋ ನರಸಿಂಹ ನಮೋ ನಮೋ ನರಸಿಂಹ ನಮೋ ನಮೋ ನರಸಿಂಹ. ಶ್ರೀಹರಿ ನಾರಾಯಣ ಶ್ರೀಹರಿ. ಮಗು ಪ್ರಹ್ಲಾದ, ನಿನ್ನ ಭಕ್ತಿ ಮೆಚ್ಚಿದ್ದೇನೆ. ನಿನಗೆ ಏನು ವರದಿ ಕೇಳಿಕೋ? ಪರಮಾತ್ಮ, ನಮ್ಮ ತಂದೆ ಮತ್ತು ನಮ್ಮ ಚಿಕ್ಕಪ್ಪ ಮಾಡಿದ ಅಪರಾಧಗಳನ್ನೆಲ್ಲ ಕ್ಷಮಿಸಿ ಅವರಿಗೆ ಮುಕ್ತಿಯನ್ನ ದಯಪಾಲಿಸು. ಚಿಂತಿಸಬೇಡ ಪ್ರಹ್ಲಾದ. ನಿಮ್ಮ ತಂದೆ ಹಾಗೂ ನಿಮ್ಮ ಚಿಕ್ಕಪ್ಪ ನನ್ನ ವೈಕುಂಠಕ್ಕೆ ದ್ವಾರಪಾಲಕರಂತೆ ಹೇಳಿದೆಯರು. ಶಾಪಗ್ರಸ್ತರಾಗಿ ಈ ರೀತಿ ಜನಿಸಿದಷ್ಟೇ. ಮತ್ತೆ ಯಾವ ವರದಿ ಕೇಳಿಕೋ? ನನಗೆ ಬೇಕಾದವರ ನಿನಗೆ ತಿಳಿಯದೇ ತಂದೆ. ಜನ್ಮ ಜನ್ಮಕ್ಕೂ ನಿನ್ನ ಭಕ್ತನಾಗುವಂತೆ ಅನುಗ್ರಹಿಸು. ತಥಾಸ್ತು. ನಾರಾಯಣ. ಎಂಥ ಲೋಕವಯ್ಯ ಇದು, ಎಂಥ ಲೋಕವಯ್ಯ. ಹೊಸತನವ ಕೊಡುವ ಹೊಸ ವಿಷಯ ಅರಿವ, ಹೊಸತನವ ಕೊಡುವ ಹೊಸ ವಿಷಯ ಅರಿವ, ಬಯಕೆ ತರುವ ಇದು ಎಂಥ ಲೋಕವಯ್ಯ, ಇದು ಎಂಥ ಲೋಕವಯ್ಯ. ನಾರಾಯಣ ನಾರಾಯಣ. ಕಡಲಲ್ಲಿ ಧುಮುಕಿ ಹೋರಾಡುವ, ಮುಗಿಲೇರಿ ಮೇಲೆ ತೇಲಾಡುವ,
ಆ ಚಂದ್ರನೆಡೆಗೆ ಹಾರಾಡುವ ಗ್ರಹ ತಾರೆಗಳಿಗೆ ಕೈ ಚಾಚುವ ಜನರಿಂದ ತುಂಬಿ ಮೆರವ ಜನರಿಂದ ತುಂಬಿ ಮೆರವ ಇದು ಎಂಥ ಲೋಕವಯ್ಯ ಹೊಸತನವ ಕೊಡುವ ಹೊಸ ವಿಷಯ ಅರಿವು ಹೊಸತನವ ಕೊಡುವ ಹೊಸ ವಿಷಯ ಅರಿವ ಬಯಕೆ ತರುವ ಇದು ಎಂಥ ಲೋಕವಯ್ಯ ಇದು ಎಂಥ ಲೋಕವಯ್ಯ ನಾರಾಯಣ ನಾರಾಯಣ ಮಹಾತ್ಮರಾದ ಸನಕಾದಿ ಋಷಿಗಳಿಂದ ಶಾಪಗ್ರಸ್ತರಾದ ವೈಕುಂಠದ ದ್ವಾರಪಾಲಕರಾದ ಜಯವಿಜಯರು ಹಿರಣ್ಯಕಶಿಪು ಹಿರಣ್ಯಾಕ್ಷರಾಗಿ ಜನಿಸಿ ಪ್ರಭಾವಶಾಲಿಗಳಾಗಿ ಮೆರೆದು ಕಡೆಗೆ ಪರಮಾತ್ಮನ ಪಾದ ಸೇರಿಕೊಂಡರು. ಈಗ ಅದೇ ದಾನವರು ರಾವಣ ಕುಂಭಕರ್ಣರಾಗಿ ಜನಿಸಿರುವರು. ಶ್ರೀಮನ್ನಾರಾಯಣನು ಶ್ರೀರಾಮನಾಗಿ ಜನಿಸಿರುವನು. ಆ ದುಷ್ಟರ ಗರ್ವನಾಶ ಮಾಡುವುದನ್ನು ಕಣ್ಣಾರೆ ನೋಡಿ ಆನಂದಿಸುವನು. ನಾರಾಯಣ ನಾರಾಯಣ. ಬಡತನದ ಬಡಿಗೆ ಬಡೆದಾಡುವ ಸುಖವನ್ನು ಅರಸಿ ಅಲೆದಾಡುವ ದಿನವನ್ನು ಹೊಸದು ತುಡುಕಾಡುವ ಛಲವನ್ನು ಬಿಡದೆ ಸೆಣಸಾಡುವ ಜನರಿಂದ ತುಂಬಿ ಮೆರವ ಜನರಿಂದ ತುಂಬಿ ಮೆರವ ಇದು ಎಂಥ ಲೋಕವಯ್ಯ ಹೊಸತನವ ಕೊಡುವ ಹೊಸ ವಿಷಯ ಅರಿವ ಹೊಸತನವ ಕೊಡುವ ಹೊಸ ವಿಷಯ ಅರಿವ ಬಯಕೆ ತರುವ ಇದು ಎಂಥ ಲೋಕವಯ್ಯ ಇದು ಎಂಥ ಲೋಕವಯ್ಯ ನಾರಾಯಣ ನಾರಾಯಣ. ಆ ಆ